50 ವರ್ಷ ಕ್ರಿಕೆಟ್ ಅಲ್ಲಿ 50 ರನ್ ನೋಡಿದಂಗೆ ಅದ ಹಾಫ್ ಸೆಂಚುರಿ. ಒಂದು ವೇಳೆ 50ರ ಮೇಲೆ ಏನನ್ನ ಬದುಕಿದ್ವಿ ಅಂದ್ರೆ ನಾವು ಓವರ್ ಟೈಮ್ ಓಟಿ ಮಾಡ್ದಂಗೆ, ಹೌದಾ? ಈ 50ರಲ್ಲಿ 5ರಿಂದ 10 ವರ್ಷ ಕಡಿಮೆ ಆದರೆ ಇನ್ನು 40-45 ವರ್ಷಕ್ಕೆ ನಾವು ಹೋಗ್ಬಿಡ್ತೀವಿ. ಆದರೆ ನಗಬೇಕು ಅಂತಿದ್ದೀನಿ, ನಗಬೇಕು ನಾವು. ಆದರೆ ಆ ನಗುವಲ್ಲಿ ಅಳುವಿದೆ ಹಿಂದೆ. ನಿಮ್ಮನ್ನು ನಂಬಿಕೊಂಡಿರೋ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳ ಭವಿಷ್ಯ ಏನು? ಅವ್ರು ಬೀದಿಗೆ ಬಿಟ್ಬಿಟ್ಟು ಹೋಗ್ತೀವಲ್ವ ನಾವು. ಹಾಗಾಗಿ ನೀವು ಆರೋಗ್ಯದ ಕಡೆ ಗಮನ ಹರಿಸಿ. ಆರೋಗ್ಯಂ ಮಹಾಭಾಗ್ಯಂ, ಹೌದಾ? ಹಾಗಾಗಿ ಬಂಧುಗಳೇ, ಸಫಾಯಿ ಕರ್ಮಚಾರಿ ಕಾಯ್ದೆ ಉಲ್ಲಂಘನೆ ಆಗಿದೆ, ಲೇಬರ್ ಆಕ್ಟ್ ಉಲ್ಲಂಘನೆ ಆಗಿದೆ, ಇನ್ನೊಂದು RTO ಕಾಯ್ದೆ ಉಲ್ಲಂಘನೆ ಆಗಿದೆ. ಇಲ್ಲಿ RTO ಕಾಯ್ದೆ ಅಂದರೆ RTO ಗೊತ್ತಿರಲ್ಲ, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್, ಅಂದರೆ ನಮಗೆಲ್ಲ ಲೈಸೆನ್ಸ್ಗಳು ಅವು ಮಾಡ್ತಾರಲ್ಲ, ಅದು ಉಲ್ಲಂಘನೆ ಆಗಿದೆ ಇಲ್ಲಿ. ನಾನು ಯಾಕಂದರೆ ಡ್ರೈವರ್ ಕಮ್ ಹೆಲ್ಪರ್ ಅಂತ ನೋಡಿದೆ. ಒಂದು ಆಟೋಗೆ ಒಬ್ಬ ಚಾಲಕ, ಒಬ್ಬ ಹೆಲ್ಪರ್, ಸಹಾಯಕ ಇರಬೇಕು, ಹೌದಾ? ಯಾಕಂದರೆ ನಿಮ್ಮ ಆಟೋ ಬಾಡಿ ಹಿಂದೆ ಅಗಲ ಇದೆ. ಹಿಂದೆ ನೀವು ರಿವರ್ಸ್ ತಗೊಳ್ಳುವಾಗ ಹೋಗೋವಾಗ ಏನಾದರೂ ಆಕ್ಸಿಡೆಂಟ್ ಅನ್ಎಕ್ಸ್ಪೆಕ್ಟೆಡ್ ಆದರೆ ಆಗೋದು ಬೇಡಿ. ಆದರೆ ಯಾರು ಹೊಣೆ? ಅವಾಗ RTO ಉಲ್ಲಂಘನೆ ಮಾಡ್ದಂಗೆ ಆಗುತ್ತಲ್ಲ. ಒಬ್ಬ ಸಹಾಯಕ ಅನ್ನೋನು, ಹೆಲ್ಪರ್ ಅನ್ನೋನು ಒಬ್ಬ ಇದ್ದಿದ್ರೆ ಅದನ್ನು ನೋಡ್ಕೊತಾ ಇದ್ದೆ, ಕಂಟ್ರೋಲ್ ಮಾಡ್ತಿದ್ದೆ ಅಲ್ಲವಾ? ಹಾಗಾಗಿ ಇಬ್ಬರು ಮಡಗೋ ಕಡೆ ಒಂದು ಮಡಗಿರೋದ್ರಿಂದ RTO ಕಾಯ್ದೆ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಕಾಯ್ದೆ ನಮ್ಗೆ ಕೊಟ್ಟಿದ್ದಾರೆ, SC ST ಅಟ್ರಾಸಿಟಿ ಆಕ್ಟ್ ಅಂತ. ಈ ಸಮಾಜ ಇಲ್ಲಿ ಈ ಕೆಲಸ ಮಾಡೋರು ಸರ್ವಸಾಮಾನ್ಯವಾಗಿ SC STಗಳು ಇರ್ತೀವಿ ಅಲ್ವಾ? ಈ SC STಗಳನ್ನ ಫೋನಲ್ಲಿ ಬೈದ್ರೇನು, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಫೋನಲ್ಲಿ ಬೈದ್ರೇನು 6 ತಿಂಗಳು ಜೈಲು. ಮತ್ತೆ ಈ ಸಮುದಾಯಗಳನ್ನ ದೌರ್ಜನ್ಯ, ದಬ್ಬಾಳಿಕೆ, ಮೋಸ, ವಂಚನೆ ಮಾಡಿದರೆ, ನಾನು ಹೇಳಿದ್ದೆಲ್ಲ ಆಗಿದೆಯಾ ಇಲ್ವಾ? ಆಗಿದೆ. ಹಾಗಾದ್ರೆ ನಾವು ದೂರು ಕೊಟ್ರೆ 1989 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅಂತ ಆಗಿದೆ. ಆ ಕಾಯ್ದೆ ಪ್ರಕಾರ ನಾವೇನನ್ನ ದೂರು ಕೊಟ್ರೆ, FIR ಮಾಡಿದ್ರೆ 6 ತಿಂಗಳು ಜೈಲು, 6 ಲಕ್ಷ 6 ಕೋಟಿ ಖರ್ಚು ಮಾಡಿದ್ರೆ ಬರಲ್ಲ, 6 ತಿಂಗಳು ಜೈಲು ವಾಸ ಅನುಭವಿಸಿ ಆಮೇಲೆ ಕೇಸ್ ನಡೀತಾ ಇರ್ತದೆ. ಈ ತರ ಎಲ್ಲ ಇದೆ. ಹಾ ಸರಿ ಸರ್, ಸ್ವಲ್ಪ ನೋಡ್ಬಿಟ್ಟು ಸರ್. ಬುಧವಾರ ಭಾನುವಾರ ರಜಾ ಸರ್. ಹೇಳಬೇಕು, ಅದೇ ಗೋಡೆ ಕಟ್ಟಿರೋ ತರ ಇರ್ಬೇಕು. ಪೌರ ಕಾರ್ಮಿಕ ಅನ್ನಂದ್ರೆ ಆಟೋ ಟಿಪ್ಪರ್ ಚಾಲಕರೇ, ಸಹಾಯಕರೇ, ಕಾಂಪ್ಯಾಕ್ಟರ್ ಚಾಲಕರೇ, ಸಹಾಯಕರುಗಳೇ. ಏನಿವತ್ತು ಬನಶಂಕರಿ ವಾರ್ಡು 165ನೇ ವಾರ್ಡ್ ಅಲ್ಲಿ ನಾವು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಪದಾಧಿಕಾರಿಗಳು ಈ ವಾರ್ಡ್ ಬಂದಿದ್ದೀವಿ. ವಾಕ್ಟು ವಾರ್ಡ್ ಜಾಗೃತಿ ಅಭಿಯಾನದೊಂದಿಗೆ. ಏನಿಲ್ಲಿ ಗುತ್ತಿಗೆದಾರ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಹಲವಾರು ವಾರ್ಡ್ಗಳು ಗುತ್ತಿಗೆದಾರ ಇವ್ರು ಇರೋ ಕಡೆ ಎಲ್ಲ ಕೂಡ ಚೆಕ್ನ ಮುಖಾಂತರ ವೇತನವನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಚೆಕ್ ಕೊಡಬಾರ್ದಾಗಿತ್ತು. ಚೆಕ್ ಕೊಟ್ಟು ಅದನ್ನ ಇಲ್ಲೇ ವಿತ್ಡ್ರಾ ಮಾಡಿಸ್ತಾ ಇದ್ದಾರೆ. ಚೆಕ್ಗೆ ಕಮಿಷನ್ ತಗೊಂಡು ಇವರು ಒಂದು ದಂಧೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು 198 ವಾರ್ಡ್ಗಳಲ್ಲಿರ್ತಕ್ಕಂಥ ನಮ್ಮ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು, ಸಹಾಯಕರು, ಎಲ್ಲ ಕಾರ್ಮಿಕರು ಮತ್ತೆ ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ಗಮನಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಕಾರ್ಮಿಕರನ್ನ ಶೋಷಣೆಗೆ ಒಳಪಡಿಸಿ ಇವ್ರು ಇಷ್ಟ ಬಂದಂತೆ ಇವ್ರನ್ನ ಆಧುನಿಕ ಜೀತಗಾರನಂತೆ ದುಡಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂತ ಹೇಳ್ತಾ ಅಧಿಕಾರಿಗಳಿಗೆ ಮತ್ತೆ ಏನು ಸಾರ್ವಜನಿಕರಿಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ಆಟೋಗಳಿದಾವೆ, 2 ಕಾಂಪ್ಯಾಕ್ಟರ್ಗಳಿದಾವೆ. ಆದ್ರೇನು ಸಹ 1+1 ಇಲ್ಲ. ಇದರಲ್ಲಿ ಬೇರೆ 21 ಜನ ಮಾತ್ರವೇ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ 16% ಸೇರ್ಕೊಂಡು ಸರಿಸುಮಾರು 48 ಜನ ಕಾರ್ಮಿಕರು ಇರ್ಬೇಕಾಗಿತ್ತು. ಇಲ್ಲಿ ಬೇರೆ 21 ಜನರ ಹತ್ರ ಮಾತ್ರ ಕೆಲಸ ಮಾಡಿಸ್ಕೊಂಡು ಬಿಲ್ಗಳನ್ನ ಮಾಡ್ಕೊಂಡು ಏನು ಸರ್ಕಾರದ ಖಜಾನೆಗೆ ಇವರು ಕಣ್ಣು ಹಾಕಿದ್ದಾರೆ. ಇಂತ ಏನು ಗುತ್ತಿಗೆದಾರರನ್ನ ಇವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನ ವಹಿಸಿ ಇವ್ರಿಗೆ ಶಿಕ್ಷೆ ಆಗುವಂಗೆ ಮಾಡ್ಬೇಕಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದೀವಿ. ಈ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ಸ್ ಇರ್ಬೋದು, ಯಾವ್ದು ಕೂಡ ಕೊಡ್ತಾ ಇಲ್ಲ.
ದಯವಿಟ್ಟು ESI ಇಲ್ಲ, PF ಇಲ್ಲ, ಇವೆಲ್ಲವೂ ಕೂಡ ವಂಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಮಾಡಿದ್ರೆ ಇವ್ರನ್ನ ಕೆಲಸದಿಂದ ತೆಗಿತೀವಿ ಅಂತ ಬೆದರಿಕೆ ಹಾಕೋದು, ಕೆಲಸದಿಂದ ತೆಗಿಯೋದು, ಮತ್ತೆ ವೇತನ ಸರಿಯಾಗಿ ಕೊಡದೇ ಇರೋದು, ಇವೆಲ್ಲ ಕೂಡ ಶೋಷಣೆ ಮಾಡ್ತಾ ಇದ್ದಾರೆ. ಮತ್ತೆ ವಾರದ ರಜೆ ಬುಧವಾರ ಭಾನುವಾರ ಏನು ರಜೆ ಕೊಡೋ ಭಾನುವಾರ ಇವ್ರು ರಜೆನೆ ಕೊಡಲ್ಲ. ಏನು 1 ಗಂಟೆ ತನಕ 2 ಗಂಟೆ ತನಕ ಕೆಲಸ ಮಾಡ್ಲೇಬೇಕು, ಬೋರ್ಡ್ ಆಗಿದೆ ಈಗ ಅಂತ ಹೇಳ್ಬಿಟ್ಟು ಇವ್ರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಬಂಧುಗಳೇ, ದಯವಿಟ್ಟು ಈ 198 ವಾರ್ಡ್ಗಳಲ್ಲಿ ಎಲ್ಲಾ ಕಾರ್ಮಿಕರು ಇದನ್ನ ಗಮನಿಸಬೇಕಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಬ್ಯಾಲೆನ್ಸ್ ಏನ್ ಕಡಿಮೆ ಕೊಟ್ಟಿದ್ದೀರಿ ಅದನ್ನು ಇವ್ರಿಗೆ ಅರೆಸ್ಟ್ ಮುಖಾಂತರ ಇವ್ರು ಬ್ಯಾಂಕ್ ತುಂಬಬೇಕಂತ, ಹಂಗಾದ್ರೆ ಬಿಲ್ಗಳು ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ AGM ಎಲ್ಲ ಲೆಟರ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ ಕಾರ್ಮಿಕ ಬಂಧುಗಳೇ, ನಿಮಗೆ ಯಾರಾದ್ರೂ ದೌರ್ಜನ್ಯ ದಬ್ಬಾಳಿಕೆ ನಾವು ಸಾರ್ ಇರ್ಲಿಲ್ಲ ಇಲ್ಲಿ ಇರ್ಲಿಲ್ಲ, ನಾನು ಏನ್ ಮಾಡೋಣ ಈಗ ಇಲ್ಲಿ ಸರ್ ಗೋರ್ಧನ್ ಸರ್ ಎಲ್ಲ SC STಗಳೇ ಇರೋದ್ರಿಂದ ಇವ್ರನ್ನ ಶೋಷಣೆ ವಂಚನೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರೆ ಅಟ್ಯಾಚ್ಮೆಂಟ್ ಬರುತ್ತಂತ ನಾವು ನಿಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಯಾವುದೋ ಒಂದು ವೈಲೆನ್ಸ್ ಆಗೋದಿಲ್ಲ. ಈಗ ಚೀಟಿಂಗ್ 420 ಸೆಕ್ಷನ್ ಆಗುತ್ತೆ. ಈಗ ಇವ್ರಿಗೆ ಈ ಕ್ಲಾಪ್ ಕೊಟ್ಟಿಲ್ಲ, ಅದು ಚೀಟಿಂಗ್ ಅಲ್ವಾ? ಕಡಿಮೆ ಸಂಬಳ ಚೀಟಿಂಗ್ ಅಲ್ವಾ? ಈಗ 7 ದಿನ ರಜಾ ಹಾಕೊಂಡಿರ್ತಾರಲ್ಲ, 2-3 ದಿನ, ಅದು ನೀವು ನೋಟಿಸ್ ಕೊಡಿ. 3 ನೋಟಿಸ್ ಇರುತ್ತಲ್ಲ, ಅದಕ್ಕೆ ಕನ್ಸಿಡರ್ ಮಾಡ್ತಾ ಇದೀವಿ. ಮತ್ತೆ ಆಯ್ತು, ಅದನ್ನೇ ಪ್ರಸ್ತಾಪನೆ ಮಾಡ್ತೀರಿ ಸರ್. ಕೇಳಿಸ್ಕೊಳ್ಳಿ ಕೇಳಿ, ಈಗ 3 ದಿನ ರಜಾ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಆ ಸಂಬಳ ಕೊಡ್ತೀರಾ ಕಟಾವ್ ಮಾಡ್ತೀರಾ? ಕಟ್ ಮಾಡ್ತೀರಿ, ಆದ್ರೆ ಫುಲ್ ಬಿಲ್ ಆಗುತ್ತೆ ಅಲ್ವಾ? ಬೇರೆ ಎಲ್ಲ ವಾರ್ಡ್ಗಳು ಎಲ್ಲಾ ವಾರ್ಡಲ್ಲೂ ಇವರು ಕೆಲಸಕ್ಕೆ ನೀವ್ ಹೇಳ್ತೀರಿ ಅಲ್ಲಿ ಆ ಕಡೆ ಆಬ್ಸೆಂಟ್ ಆಗಿರ್ತದೆ, ಅದನ್ನೇ ತಪ್ಪ ಅಂತ ಹೇಳ್ತೀರಿ. ಒತ್ತಡ ಆಗುತ್ತೆ, ಹೆಚ್ಚಿನ ಕೆಲಸ ಆಗಲ್ಲ ಅಂದಾಗ ನೀವೇನ್ ಮಾಡ್ತೀರಿ? ನಾಳಿಂದ ಬರಬೇಡಿ, ಅದು ದೌರ್ಜನ್ಯ ಮಾಡ್ದಂಗೆ, ಅದು ಅಡ್ರೆಸ್ಗೆ ಬರುತ್ತೆ. ಸರ್ ನೋಡಿ, ಇಲ್ಲಿ ಕಣ್ಣು ಕಾಣ್ತಾ ಇದೆ, ಸಫಾಯಿ ಕರ್ಮಚಾರಿ ಕಾಯ್ದೆ ಉಲ್ಲಂಘನೆ ಆಗಿದೆ. ಸೇಫ್ಟಿ ಕಿಟ್ಸ್ ಕೊಡ್ಬೇಕು, ಗಂಬುದು, ಯೂನಿಫಾರ್ಮು, ಮಾಸ್ಕ್, ಹ್ಯಾಟ್, N95 ಮಾಸ್ಕ್ ಕೊಡ್ಬೇಕು, ಹ್ಯಾಂಡ್ ಗ್ಲೌಸ್, ಏನು ಇದೆಯಾ ನೋಡಿ ಸರ್. ಹೆಂಗೆ ನಿಮಗೆ ಗೊತ್ತಿರೋದು ಒಂದೇ, వాళ్ళే తీసుకొని పోతున్నారు అసలు ಧ್ವನಿ ಎತ್ತಾನ. ನಿಮ್ಗೆ ಸರ್ಕಾರದಿಂದ ಬರ್ಬೇಕಾದಂತ ಸಂವಿಧಾನಾತ್ಮಕವಾದ ಸವಲತ್ತುಗಳು ಕೊಡಿಸ್ಕೊಡಕ್ ಬಂದಿದ್ದೀವಿ ಸಂಬಂಧಪಟ್ಟ ಆಫೀಸರ್ ಹತ್ರ. ಇಲ್ಲಿ ಯಾರಾದ್ರೂ ನಿಮ್ಮನ್ನ ದೌರ್ಜನ್ಯ ದಬ್ಬಾಳಿಕೆ ಏನನ್ನ ನಿಮ್ಮನ್ನ ತೆಗಿತೀನಿ ಇನ್ನೊಂದು ಏನನ್ನ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮ ನಂಬರ್ ತಗೊಳ್ಳಿ, ನಮ್ಗೆ ಫೋನ್ ಮಾಡಿ, ನಾವು ಇಮಿಡಿಯೇಟ್ ಆಗಿ ಬರ್ತೀವಿ. ಸಂಬಂಧಪಟ್ಟವ್ರ ಮೇಲೆ 1 ಸಲ 2 ಸಲ 3 ಸಲ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ ನಾವು ದೂರ ಕೊಡ್ತೀವಿ. ಸಂಬಂಧಪಟ್ಟ ಲೇಬರ್ ಆಫೀಸರ್ ಆಗಿರ್ಬೋದು ಅಥವಾ ಅಡ್ರೆಸ್ಗೆ ಆಗಿರ್ಬೋದು ನಾವು ಮಾಡ್ತೀವಿ. ನೀವು ಯಾರು ಹೆದರ್ಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ತಪ್ಪು ಮಾಡಿರೋರು ಮಾತ್ರ ಹೆದರ್ಬೇಕು. ನೀವು ತಪ್ಪು ಮಾಡಿದ್ರಾ? ಬೇಡ, ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ. ನಮ್ಮ ಬಸವರಾಜ್ ಕಬಡ್ಡಿ ಸರ್ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತೀವಿ, ವಂಚನೆ ಮಾಡಿ ಅದು ಹೋಗಿ ಮಾತಾಡ್ತೀವಿ. ನಿಮ್ಮಲ್ಲಿ ಒಬ್ರೋ ಇಬ್ರೋ ನಾಳೆ ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಬ್ರೋ ಇಬ್ರು ನಮ್ಮ ಸಂಪರ್ಕದಲ್ಲಿರಿ, ಅಥವಾ ಎಲ್ಲರೂ ಬರಂಗಿದೆ ಎಲ್ಲರೂ ಬನ್ನಿ. ನಿಮ್ಗೆ ಗೊತ್ತಾಗ್ಲಿ ನಾವೇನ್ ಮಾತಾಡ್ತಾ ಇದೀವಿ, ನಿಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ ಆಗ್ಬೋದಾ? ನಾಳೆ ಒಂದು ಆಧಾರ್ ಕಾರ್ಡ್ ಫೋಟೋ ತಗೋಬರ್ತೇನೆ ಸರ್. ಹೇಳಿ, ಸಂಬಂಧಪಟ್ಟ ನಿಮ್ಮ ಗುತ್ತಿಗೆದಾರರಿಗೆ ಹೇಳಿ, ಯಾರು ಶಿವಕುಮಾರ್ ಸರ್ ಅಲ್ಲ, ನಾವು ಬರೋದು ಬೇಡಿ ಸರ್, ಅವ್ರಿಗೆಲ್ಲ ಏನೇನು ಇದೆಯೋ ಅದು. ಶಿವಕುಮಾರ್ ಅಂತ ಯಾರು? 160. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, IPD ಸಾಲಪ್ಪರವರಿಗೆ, IPD ಸಾಲಪ್ಪರವರಿಗೆ, IPD ಸಾಲಪ್ಪರವರಿಗೆ, KSPS ವರ್ಕರ್ಸ್ ಯೂನಿಯನ್, KSPS ವರ್ಕರ್ಸ್ ಯೂನಿಯನ್, KSPS ವರ್ಕರ್ಸ್ ಯೂನಿಯನ್. ಜೈ ಭೀಮ್, ಜೈ ಭೀಮ್.